ಇದು ಒಂದು ವರಪ್ರಸಾದ ಅನ್ಕೊಂತೀವಿ ಸರ್. ಯಾವುದೋ ಒಂದು ಸತ್ಯನಾರಾಯಣ ಹೌದು ಸರ್, ಅದು ಒಂದು ವರಪ್ರಸಾದ ಅಂತಲೇ ಹೇಳ್ಬೋದು. ಬಟ್ ಅದು ನೋಡಿದ್ರು ಯಾವ ಥರ ಇದೆ ಎಲ್ಲ ಒಂಥರ ಕಣ್ಣಲ್ಲಿ ನೀರು ಕೂಡ ಬರ್ಬೋದು ಸರ್ ಒಂದೊಂದು ಟೈಮಲ್ಲಿ. ಆ ಹುಡುಗನ ಆ್ಯಕ್ಟಿಂಗು ಅದ್ಭುತ. ಆಫೀಸರ್ಸ್ಗಳು ಯಾವ ಥರ ನಡ್ಕೋಬೇಕು, ಚಿಕ್ಕ ಮಕ್ಕಳಿಗೆ ಯಾವ ಥರ ಇರಬೇಕು, ಪ್ರತಿಯೊಂದು ಅಲರ್ಟ್ಸ್ಬಿಟ್ಟಿದ್ದಾನೆ ಸರ್. ಮೊದಲು ಅವ್ರನ್ನೇ ಕೇಳಿ ಸರ್, ನೋಡಿಬಿಟ್ಟು ಹೇಳ್ಬೋದು. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸರ್. ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸಿನಿಮಾ ಚೆನ್ನಾಗಿದೆ. ಇದು ಕನ್ನಡ, ಎಲ್ಲರೂ ಕನ್ನಡ ಕಲಿಬೇಕು. ಫುಲ್ಲು ಕರ್ನಾಟಕದಲ್ಲಿ ಚೆನ್ನಾಗಿದೆ. ಸೂಪರ್ ಇದೆ. ತುಂಬ ಚೆನ್ನಾಗಿದೆ ಸರ್. ಕಾಳಜಿ ಇದೆ ಕನ್ನಡದ ಬಗ್ಗೆ. ಕನ್ನಡ ಅನ್ನೋದನ್ನು ಕರ್ನಾಟಕದಲ್ಲಿ ಎಲ್ಲರೂ ಕಲಿಬೇಕು ಅನ್ನೋದಕ್ಕೆ ಈ ಪಿಕ್ಚರೇ ಸಾಕ್ಷಿಯಾಗಿದೆ ಸರ್. ಶಾಲಾ ಮಕ್ಕಳು ನೋಡಿದ್ರೆ ತುಂಬ ಅವ್ರ ಮನಸ್ಸಿಗೆ ಅಭಿವೃದ್ಧಿ ಆಗುತ್ತೆ, ಪ್ರೋತ್ಸಾಹ ಆಗುತ್ತೆ. ಅವರು ಚೆನ್ನಾಗಿದೆ. ಸಂದೇಶ ಕನ್ನಡದ ಬಗ್ಗೆ ತುಂಬ ಇದು ಮಾಡಿದ್ದಾರೆ. ಭಾರತೀಯ ಟೀಚರ್ ಪಾತ್ರದಲ್ಲಿ ತುಂಬ ಮಿಂಚಿದ್ದಾರೆ. ಚೆನ್ನಾಗಿದೆ, ತುಂಬ ಇಂಪ್ರೂವ್ ಆಗುತ್ತೆ ಇನ್ಮೇಲೆ. ಹುಡುಗಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಹುಡುಗಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ನೋಡಿ ಬಂದಿದೆ. ತುಂಬ ಚೆನ್ನಾಗಿದೆ. ನಮ್ಮ ಹುಡುಗಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಕನ್ನಡವನ್ನು ನಾವು ಯಾವತ್ತಿಗೂ ಮರಿಬಾರ್ದು. ಆ ಕನ್ನಡ ಪಿಕ್ಚರ್ ತೆಗೆದಿದ್ದಾರಲ್ಲ, ನಮ್ಮ ಕನ್ನಡಿಗರು ಇದೇ ಥರ ಕನ್ನಡ ಪಿಕ್ಚರ್ ತೆಗಿಲಿ ಎಂದು ದೇವರನ್ನು ಪ್ರಾರ್ಥಿಸಿಕೊಳ್ಳಿದ್ದೀನಿ. ಧನ್ಯವಾದಗಳು. ಮತ್ತು ಚೆನ್ನಾಗಿದೆ ಸರ್. ಕನ್ನಡದ ಬಗ್ಗೆ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ವರ್ಣಿಸಿದ್ದಾರೆ. ಅದ್ರ ಬಗ್ಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾತಾಡಿದ್ದಾರೆ. ಓಕೆ ಸರ್, ಮೂವಿ ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ. ಇಲ್ಲ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ನಮ್ಮ ಕನ್ನಡ ಬಗ್ಗೆ ಈ ಥರ ಒಂದು ಫಿಲಮ್ಸ್ ಬರ್ತಾ ಇದೆ. ಇನ್ನು ಮುಂದೆ ಮಕ್ಕಳು ನೋಡೋ ಅಂಥ ಸಿನಿಮಾ ಇದು. ಏನಂದರೆ ಮುಂದೆ ಮಕ್ಳಿಗೆ ಇದಾಗುತ್ತೆ, ಒಂದು ಫ್ಯಾಮಿಲಿ ನೋಡೋ ಸಿನಿಮಾ ತುಂಬ ಚೆನ್ನಾಗಿದೆ.